ಲಕ್ನೋ ತಂಡಕ್ಕೆ ಮತ್ತೊಂದು ಆಘಾತ. ಟೂರ್ನಿಯಿಂದ ಹೊರಬಿದ್ದ ಘಾತಕ ವೇಗಿ. ಹೌದು, 22 ವರ್ಷದ ಮಯಾಂಕ್ ಕಳೆದ ಆವೃತ್ತಿಯ ಐಪಿಎಲ್ನಲ್ಲಿ ಗಂಟೆಗೆ 150 ಕಿಲೋಮೀಟರ್ ವೇಗದಲ್ಲಿ ಎಸೆತವನ್ನಿಕ್ಕುವ ಮೂಲಕ ಸಂಚಲನವನ್ನ ಸೃಷ್ಟಿಸಿದ್ದರು. ಕಳೆದ ವರ್ಷ ಬಾಂಗ್ಲಾದೇಶ ವಿರುದ್ಧದ ಟಿ20 ಸರಣಿಯಲ್ಲಿ ಭಾರತದ ಪರ ಪಾದಾರ್ಪಣೆ ಮಾಡಿದ್ದ ಮಯಾಂಕ್ ನಂತರ ಬೆನ್ನು ನೋವಿನ ಸಮಸ್ಯೆಗೆ ಒಳಗಾಗಿದ್ರು. ವೇಗದ ಎಸೆತಗಳ ಮೂಲಕವೇ ಐಪಿಎಲ್ ನಲ್ಲಿ ಛಾಪು ಮೂಡಿಸಿದ್ದ ಲಕ್ನೋ ತಂಡದ ಮಯಾಂಕ್ ಯಾದವ್ ಮತ್ತೊಮ್ಮೆ ಗಾಯಗೊಂಡಿದ್ದಾರೆ. ಹೀಗಾಗಿ ಐಪಿಎಲ್ ನಿಂದ ಹೊರಬಿದ್ದಿದ್ದಾರೆ. ಐಪಿಎಲ್ ಆರಂಭಕ್ಕೂ ಮುನ್ನವೇ ಬೆನ್ನು ನೋವಿನ ಗಾಯಕ್ಕೆ ತುತ್ತಾಗಿದ್ದ ಮಯಾಂಕ್ ಇತ್ತೀಚೆಗಷ್ಟೇ ಲಕ್ನೋ ತಂಡವನ್ನ ಸೇರಿ ಕೇವಲ 2 ಪಂದ್ಯವನ್ನ ಆಡಿದ್ರು. ಇದಾದ ಬಳಿಕ ಕಾಲಿನ ಬೆರಳಿನ ಗಾಯಕ್ಕೀಡಾಗಿದ್ರು. ಒಟ್ಟಾರೆ ಅವರು ಪಂದ್ಯ ಆಡುವುದಕ್ಕಿಂತ ಗಾಯದ ಸಮಸ್ಯೆಗೆ ಸಿಲುಕುತ್ತಿರುವುದೇ ಹೆಚ್ಚಾಗಿದೆ. ಆದರೆ ಇದೀಗ ಮತ್ತೆ ಗಾಯಗೊಂಡು ಸಂಪೂರ್ಣವಾಗಿ ಟೂರ್ನಿಯಿಂದ ಹೊರಬಿದ್ದಿದ್ದಾರೆ. ಮಯಾಂಕ್ ಬದಲಿಗೆ ಲಕ್ನೋ ತಂಡ ನ್ಯೂಜಿಲೆಂಡ್ನ ಯುವ ವೇಗಿ ವಿಲ್ ಓ ರೂರ್ಕ್ ಅವರನ್ನ ತಂಡಕ್ಕೆ ಸೇರಿಸಿಕೊಂಡಿದೆ. ಓ ರೂರ್ಕ್ ಈ ಸೀಸನ್ನ ಉಳಿದ ಪಂದ್ಯಗಳಿಗೆ 3 ಕೋಟಿ ರೂಪಾಯಿ ವೇತನ ಪಡೆಯಲಿದ್ದಾರೆ. ಇದೇ ವೇಳೆ ಪಂಜಾಬ್ ಕಿಂಗ್ಸ್ ನ ಲಾಕಿ ಫರ್ಗ್ಯೂಸನ್ ಅವರ ಬದಲಿಯಾಗಿ ಮತ್ತೊಬ್ಬ ನ್ಯೂಜಿಲೆಂಡ್ ವೇಗಿ ಕೈಲ್ ಜೇಮಿಸನ್ ಅವರನ್ನ 2 ಕೋಟಿ ರೂಪಾಯಿಗೆ ತಂಡಕ್ಕೆ ಸೇರಿಸಿಕೊಂಡಿದ್ದಾರೆ.